ವಿಜಯ ರಾಘವೇಂದ್ರ ಮುರಳಿ ಇಬ್ಬರು ನನ್ನ ಮಕ್ಕಳು. ವೀಣಾ ದೊಡ್ಡ ಮಗಳು. ವಿಜಯ ರಾಘವೇಂದ್ರ ಹುಟ್ಟಿದ್ದೆ ಒಂದು ಆಕಸ್ಮಿಕ. ವಿಜಯ ರಾಘವೇಂದ್ರ ಹೇಗೆ ಹುಟ್ಟದ ಅಂತ ಎಷ್ಟೋ ಸರಿ ಹೇಳಿದ್ದೀನಿ, ಕೆಲವು ಸಾರಿ ನೀವೆಲ್ಲ ಆಶ್ಚರ್ಯ ಪಡ್ತೀರಿ. ವಿಜಯ ರಾಘವೇಂದ್ರನಿಗೆ ನನ್ನ ಮಿಸ್ಸಸ್ 7 ತಿಂಗಳಾಗಿದ್ದಾಗ ಒಂದು ಏನಾಗೋಯ್ತು ಅಂದರೆ ಅವ್ರು ಸ್ವಲ್ಪ ಹೊಟ್ಟೆ ನೋವು ಬರೋ ಶುರುವಾಯಿತು. ಇದು ಏನಾಗ್ಬಿಡುತ್ತು ಏನು ಅಂತ ಹೇಳಿಬಿಟ್ಟು ಡಾಕ್ಟರ್ ದೊರ್ರಾಜು ಅಂತ ಇದ್ದರು. ಒಂದು ಇಂಜೆಕ್ಷನ್ ಕೊಡಬೇಕು ಅಂತೇಳಿ ನಮ್ಮೂರ ಹತ್ರ ಸಾಲಗ್ರಾಮದ ಹತ್ರ ಕೇರಳಾಪುರ ಅಂತ ಇದೆ, ಅಲ್ಲಿಗೆ ಹೋಗಿ ಇಂಜೆಕ್ಷನ್ ತರಬೇಕು ಕೇರಳಾಪುರದಿಂದ. ಸರಿ ಹೋಗೋಣ ಅಂಥೇಳಿ ಡಾಕ್ಟ್ರು ದೊರ್ರಾಜು ಹೇಳಿದ್ರು. ಮೋಟ್ರ್ ಸೈಕಲ್ ಹೋಗ್ತಾ ಇದ್ವಿ. ಯಾತಿಗೆ ಮಾತು ಹೇಳ್ತಾ ಅಂತ ಹೇಳಿದ್ರೆ, ವಿಜಯರಾಘವೇಂದ್ರ ಹುಟ್ಟಿದ್ದೇ ಒಂದು ಆಕಸ್ಮಿಕ. ನಾ ಹೋಗ್ತಿರ್ಬೇಕು, ಇವತ್ತು ಹೇಳ್ತಾ ಇದ್ದೇನೆ, ನಾನು ಯಾರ ಹತ್ರ ಕೂಡ ಮಾತಾಡಿಲ್ಲ ವಿಷಯವಾಗಿ. ನಮ್ಮೂರಿಂದ ಸಾಲಗ್ರಾಮದ ಕೇರಳಾಪುರಿಗೆ ಸುಮಾರು 7 ಕಿಲೋಮೀಟರ್ ಆಗುತ್ತೆ. 7 ಕಿಲೋಮೀಟರ್ ನೈಟ್ 12 ಗಂಟೆ ಟೈಮಲ್ಲಿ ಹೋಗ್ತಾ ಇದ್ದೀವಿ. ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಸೀವುಗೋಡು ಅಂತ ಬರ್ತಾರೆ, ಊರು ಕ್ರಾಸ್ ಆದಮೇಲೆ ಮೋಟರ್ ಸೈಕಲ್ ಹೊಡಿತಾ ಇದ್ರೆ ಹಿಂದೆ ಕೂತಿದ್ದೀನಿ. ಪಕ್ಕದಲ್ಲಿ ಒಂದು ಕುದುರೆ ಓಡ್ತಾ ಇದೆ. ಡಾಕ್ಟ್ರೆ ಕುದುರೆ ಬರ್ತಾ ಇದೆ, ಚಿನ್ನಗೌಡ ಹೆದರ್ಕಬೇಡಿ ನೀವು. ಆ ಕುದುರೆ ಬರುತ್ತೆ, ಅಡ್ಡ ಬರುತ್ತೆ, ಹೋಗುತ್ತೆ. ನನಗೆ ಭಯ, ಏನಪ್ಪ ಇದು ಅಂತ. ಚಿನ್ನಗೌಡರು ನೀವು ಹೆದರ್ಕೋಬೇಡಿ, ಕುದುರೆ ಬರ್ತಾನೇ ಇದೆ, ಓಡೋಡಿ ಬರ್ತಾನೇ ಇದೆ, ಅಡ್ಡ ಬರ್ತಾ ಇದೆ. ಕೊನೆಗೆ ಒಂದು ದೂರ ಬಂದ್ವಿ, ಊರ ಹತ್ರ ಬಂದ್ವಿ, ಸ್ಟಾಪ್ ಆಯಿತು. ಅದನ್ನು ಔಷಧಿ ತಗೊಂಡ್ವಿ, ಬಂದ್ವಿ. ಇಂಜೆಕ್ಷನ್ ಕೊಟ್ಟು ಏನೂ ಆಗಲಿಲ್ಲ. ಮಿಸ್ಸಸ್ ಪುಣ್ಯಕ್ಕೆ ಅಬರ್ಷನ್ ಆಗ್ಬಿಡ್ಬೇಕು ಅಂತ ಅವತ್ತು ಇದ್ದಿದ್ದಪ್ಪ, ಅದೇನೂ ಆಗಲಿಲ್ಲ. ಪುಣ್ಯಕ್ಕೆ ಅದಾದ 1 ತಿಂಗಳ ಮೇಲೆ ಹುಟ್ಟಿದ್ದೆಲ್ಲಿ ಇವನು ಮೈಸೂರು ಕಾಮಾಕ್ಷಿ ಹಾಸ್ಪಿಟಲ್ ಹುಟ್ಟಿದ್ದು. ಆಗ ನನ್ನ ತಂಗಿ ಇದ್ಲು, ಹೇಮಾ ಅಂಥೇಳಿ, ನನಗೆ ಬಹಳ ಪ್ರೀತಿ ಆ ತಂಗಿ. ಅವಳು ಇಲ್ಲ ಇವಾಗ, ಅವಳು ಹೋಗ್ಬಿಟ್ಲು ಪಾಪ. ಅವಳಿಗೆ ಇವನು ನೋಡ್ಬಿಟ್ಟು ಅವಳಿಗೆ ರಾಘವೇಂದ್ರನಿಗೆ ಮಂತ್ರಾಲಯಕ್ಕೆ ಹರಕೆ ಮಾಡ್ಕೊಂಡಿದ್ದಂತೆ, ನನ್ನ ಅಣ್ಣನಿಗೆ ಗಂಡು ಮಗು ಹುಟ್ಟಿದ್ರೆ ನನ್ನ ಹೆಸರಿಡ್ತೀವಿ ಅಂತ. ಅವನು ರೋಹಿಣಿ ನಕ್ಷತ್ರ ಅವನು ಹುಟ್ಟಿದ್ದು. ಆ ರೋಹಿಣಿ ನಕ್ಷತ್ರಕ್ಕೆ ವಿ ಅನ್ನೋ ಅಕ್ಷರ ಬರಬೇಕು, ವಿಜಯ್ ಅಂತ. ಅದು ನನ್ನ ತಂಗಿ ಗಲಾಟೆ ಮಾಡಿದೆ, ಇಲ್ಲ ನಾನು ರಾಘವೇಂದ್ರ ಸ್ವಾಮಿಗಳು ಹೇಳ್ಕೊಂಡಿದ್ದೀನಿ, ಅದರಿಂದ ವಿ. ನಾನೇನು ಮಾಡಿದೆ, ವಿನೂ ಬೇಡ ರಾಘವನು ಬೇಡ, ವಿಜಯ ರಾಘವೇಂದ್ರ ಇಟ್ಬಿಡೋಣ, ಎಲ್ಲರೂ ಹೋಗ್ತೀವಿ. ಆಗ ಅವನ ಹೆಸರು ವಿಜಯ ರಾಘವೇಂದ್ರ ಅಂತ ಅಲ್ಲಿಂದ ಶುರುವಾಯಿತು. ವಿಜಯ ರಾಘವೇಂದ್ರ ಹುಡ್ತಾ, ಆಮೇಲೆ ಮುರಳಿ ಹುಡ್ದ. ಮೊದಲಿಂದನೇ ಏನಪ್ಪ ಅಂದರೆ ಮಹಾ ಹಸುಗೂಸಂತ ಮನಸ್ಸು ಒಂದು. ಈ ಮುರಳಿ ಸ್ವಲ್ಪ ಪಟಿಂಗ, ಹೆದರ್ಸೋನು. ಮುರಳಿ ವಿಜಯರಾಘವನ್ ಏನಪ್ಪ ಅಂದರೆ ಈ ಗುಲಾಬಿ ಕಂಡ್ರೆ ಭಾಳ ಭಯ ಅವನಿಗೆ. ಈ ಮುರಳಿಯ ಮೇಲೆ ಏನು ಅಂದ್ರೆ ಅವನು ಕಿತ್ಕೋಬೇಕು, ಆಟ ಸಾಮಾನು ಇರ್ಬೇಕಾರೆ ಆ ಗುಲಾಬಿ ತೋರಿಸ್ಬಿಡೋದು, ಕೊಡು ನನಗೆ ಅಂತ. ಆ ಗುಲಾಬಿ ಅಡಿಯಲ್ಲಿ ಮುಳ್ಳಿತ್ತಿಲ್ಲ, ಅದು ಭಯ ಇವನಿಗೆ. ಅವ್ನು ಪಟ್ಬಿಡ್ತಾ ಇದ್ದ. ಈಗ ಅಣ್ಣ ತಂದ್ರೆ ಇಬ್ಬರು ಜಗಳ ಆಡ್ಕೊಂಡು ಬೆಳೀತಾ ಇದ್ರು. ಆದರೆ ವಿಜಯರಾಘವೇಂದ್ರ ಸ್ಕೂಲಿಗೆ ಹೋಗ್ತಾ ಇದ್ರು, 7ನೇ ಕ್ಲಾಸಿಗೆ ಹೋಗ್ತಾ ಇದ್ದ. ರೇಣುಕಾ ಶರ್ಮಾ ಅವರು ಬಂದು ಕೊಲ್ಲೂರು ಮೂಕಾಂಬಿಕೆ ಸಿನಿಮಾ ತೆಗಿತಾ ಇದ್ದೀವಿ ಅಂತ ಅಲ್ಲಿಗೆ ಬಂದಾಗ ನೋಡ್ಬಿಟ್ಟು ಇವನು ನೋಡ್ತಾ ಚೆನ್ನಾಗಿದ್ನಲ್ಲ, ಅವನ್ನ ಇದ್ರಲ್ಲಿ ಪಾಠ ಮಾಡ್ತೀನಿ, ಶಂಕರಾಚಾರ್ಯ ಪಾತ್ರ ಮಾಡಬೇಕು, ಮಾಡ್ತೀಯಾ ಅಂತ ಹೇಳಿದ್ರು. ಮಾಡ್ತೀನಿ ಅಂತ. ತಲೆ ಬೆಳೆಸ್ಕೋಬೇಕು, ಆಯಿತು ಅಂದ್ಬಿಟ್ಟ. ಮುರಳಿ ಕೇಳಿದ್ರು, ನನಗೆ ಬೇಡ, ನಾನು ತಲೆ ಬೆಳೆಸ್ಕೊಳ್ಳಲ್ಲಪ್ಪ ಅಂತ. ಆಗ ರೇಣುಕಾ ಶರ್ಮಾ ಅವರು ಕರ್ಕೊಂಡು ಹೋಗಿ ನಂಜನಗೂಡು ಬಳಿಯಲ್ಲಿ ಸ್ನಾನ ಮಾಡಿಸಿ, ತಲೆಯಲ್ಲಿ ಕೂದಲು ತೆಗೆಸಿ ಅಲ್ಲಿಂದ ಕರ್ಕೊಂಡು ಪಾತ್ರ ಮಾಡಿಸಿದ್ರು. ಆ ಶಂಕರಾಚಾರ್ಯ ಆಶೀರ್ವಾದನೋ ಯಾರ ಆಶೀರ್ವಾದ ಗೊತ್ತಿಲ್ಲ, ಅಲ್ಲಿಂದ ಬೆಳೆದು ಇವತ್ತು ವಿಜಯರಾಘವೇಂದ್ರ ಮಟ್ಟಿಗೆ ಬಂದಿದೆ ಅಂತ ಹೇಳಿದ್ರೆ ಅದು ಆ ಭಗವಂತನ ಆಶೀರ್ವಾದ, ಆ ಶಂಕರಾಚಾರ್ಯ ಆಶೀರ್ವಾದ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಇಬ್ಬರು ಮಕ್ಕಳು ಕೂಡ ವಿಜಯರಾಘವೇಂದ್ರ ಆಗ್ಬೋದು, ಮುರಳಿ ಇರ್ಬೋದು, ಇಬ್ಬರು ಕೂಡ ಹಾಗೆ ಬೆಳೆದಿದ್ದಾರೆ. ಇವತ್ತು ದೊಡ್ಡ ಕಲಾವಿದರಾಗಿದ್ದಾರೆ. ಅದನ್ನೇ ನನಗೆ ಒಂದು ಹೆಮ್ಮೆ ಅನಿಸುತ್ತೆ. ಎಂಥ ಮಕ್ಕಳು ಪಡೆದ್ವಲ್ಲಪ್ಪ, ಎಂಥದೇ ಮಕ್ಕಳು ಮುಂದೆ ಅಂತ ಯಾರು ಅನ್ನಂಗಿಲ್ಲ. ನನಗೆ ಯಾರು ಕೂಡ ವಿಜಯರಾಘವ ಮುರಳಿ ಎಂಥ ಮಕ್ಕಳು ಚೆನ್ನಾಗಿ ನೋಡಿ, ನಿಮಗೆ ಮುಟ್ಟಂಥ ಮಕ್ಕಳು ಅಂತ ಹೇಳ್ತಾರೆ. ಅದನ್ನು ಕೇಳುವಂಥ ಭಾಗ್ಯ ಆ ಕಿವಿಗೆ ಕೇಳ್ತಾ ಇದ್ದೀವಲ್ಲ, ನಿಮ್ಮ ಮಕ್ಕಳು ಸರಿಯಿಲ್ಲ ಕಣೆ ಅನ್ನೋದಕ್ಕಿಂತ ನಿಮ್ಮ ಮಕ್ಕಳು ಎಂಥ ಮಕ್ಕಳಪ್ಪ, ಪುಣ್ಯಾತ್ಮ, ಒಳ್ಳೆ ಪುಣ್ಯಾತ್ಮರು ನೀವು ಅಂತ ಅಂದಾಗ
ಅದ್ರಲ್ಲಿ ಸಿಗತಕ್ಕಂಥ ಆನಂದ ಸಂತೋಷ ಇನ್ನೆಲ್ಲಿ ಸಿಗುತ್ತೆ ಹೇಳಿ. ಅದೊಂದು ಭಾಗ್ಯ ನನಗೆ ಭಗವಂತ ಕೊಟ್ಟಿದ್ದಾನೆ. ನನಗಾಗಲಿ ನನ್ನ ಹೆಂಡತಿಗಾಗಲಿ ಇವತ್ತು ಕೂಡ ವಿಜಯರಾಘವೇಂದ್ರ ಇಬ್ಬರು ಕೂಡ ಚೆನ್ನಾಗಿದ್ದಾರೆ. ಆದರೆ ಮಧ್ಯದಲ್ಲಿ ವಿಜಯರಾಘವೇಂದ್ರನ ಏನೋ ಒಂದು ದೊಡ್ಡ ಒಂದು ಕೆಟ್ಟ ಕನಸು ಥರ ಆ ಮಿಸಸ್ಸು ಅಲ್ಪ ಕಾಲದಲ್ಲಿ ಹೋಗ್ಬಿಟ್ಲು. ಅವರು ಹೋದ್ಮೇಲೆ ಕೂಡ ನಾನು ಇಷ್ಟಷ್ಟು ಪ್ರಯತ್ನ ಮಾಡಿದೆ ಅವ್ರಿಗೆ. ಅವನು ಒಪ್ಕೋತಾ ಇಲ್ಲ. ಅವನ ಮಗ PUC ಓದ್ತಾ ಇದ್ದಾನೆ. ಈವಾಗಲೂ ಕೂಡ ವಿಜಯರಾಘವೇಂದ್ರ ಅವನಾಯಿತು, ಒಂದು ಕೆಲಸ ಆಯಿತು, ಅವ್ರ ತಂಟಿಗೆ ಬರೋದಿಲ್ಲ. ಏನು ಕೆಲಸ ಕೊಟ್ಟರು ಕೂಡ ಹಗಲು ಸಂಧ್ಯೆ ಕೆಲಸ ಮಾಡ್ತಾನೆ. ಅದನ್ನು ನೋಡಿ ನನಗೆ ಖುಷಿಯಾಗುತ್ತೆ. ಅವನು ಸರಿ ಎತ್ಕೊಳ್ಳಲ್ವ ಎಷ್ಟೇ ಆದರೂ ಕೂಡ ಎತ್ಕೊಳ್ಳಿ ಏನಾದರೂ ನೋಡಿದಾಗ ಏನು ಹಿಂಗೆ ಆಗೋಯ್ತಿಲ್ಲಪ್ಪ, ಅವನು ಹೆಂಡತಿ ತೀರೋದು ಏನಪ್ಪ ಮುಂದೆ ಅಂದರೆ ನಮ್ಮ ವಿಜಯರಾಘವೇಂದ್ರ ಅತ್ತೆ ಮಾವ ನಮ್ಮ ಶಿವರಾಮ್ ಅವರು ನಮ್ಮ ಮಿಸಸ್ ಎಲ್ಲರೂ ಇವತ್ತು ಹೇಳ್ತಾರೆ, ಯಾಕೆ ಏನಾದ್ರು ಮಾಡ್ಕೊಳ್ಳಿ ಅಂತ. ಬೇಡ, ನನಗೆ ಆ ಸ್ಥಾನ ತುಂಬಕ್ಕೆ ಯಾಕೆ ಆಗಲ್ಲ, ನನ್ನ ಹೆಂಡತಿ ಸ್ಥಾನ ತುಂಬಕ್ಕೆ ಬೇಡ ನನಗೆ ಅಂತ ಹೇಳಿ ಇವತ್ತು ಕೂಡ ಹಾಗೆ ಇದ್ದಾನೆ. ಕೆಲಸ ಮಾಡ್ತೀನಿ ಇವತ್ತು ಕೂಡ. ಕಣ್ಣಿಗೆ ಟಿ ವಿ ಸೀರಿಯಲ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಯಾವುದಾದ್ರೂ ಕೂಡ ಅವ್ನು ಕೆಲಸ ಕೊಟ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಕೆಲಸ ಮಾಡ್ತಾನೆ. ಆ ಕೆಲಸಕ್ಕೆ ಯಾವತ್ತೂ ಮೋಸ ಮಾಡಿಲ್ಲ, ದ್ರೋಹ ಮಾಡ್ತಾ ಇಲ್ಲ. ಅವನು ಬರ್ತೇನೆ ಒಂದು ಸರಿ ಮನೆಗೆ ಬರ್ತಾನೆ, ಕೂತ್ಕೊಳ್ತಾನೆ, ಮಾತಾಡ್ತಾನೆ, ಊಟ ಮಾಡ್ತಾನೆ. ಏನೋ ಮಗನೇ, ಯಾಕೋ ಮಗನೇ ಇಷ್ಟು ಅಪ್ಪ ಹೇಗೆ ಅಂದರೆ ಅಂದ್ಬಿಟ್ಟು ಆಗಿದ್ದು ಹೊಟ್ಟೋಗ್ಬಿಡ್ತಾನೆ. ಇನ್ನೇನೋ ಅಪ್ಪಾಜಿ ಏನೋ ಭೇಟಿಗೆ ಆಗ್ತಾರೆ. ಇವತ್ತು ಕೂಡ ನಯ ವಿನಯ ಆ ಸರಳತೆ ನನ್ನ ಮಕ್ಕಳು ಇಬ್ಬರಲ್ಲೂ ಕೂಡ ಹಾಗೇ ಇದೆ. ಇಬ್ಬರು ಹಾಗೇ ಇದ್ದಾರೆ, ಬೆಳೀತಾ ಇದ್ದಾರೆ. ಮುಂದೆ ಶ್ರೀನಿವಾಸನ ಇಚ್ಛೆ ಹೇಗಿದ್ದು ಏನಾಗಬೇಕು ಅದಾಗುತ್ತೆ, ಅಷ್ಟು ಮಾತ್ರ ಹೇಳಬಲ್ಲೆ. ಇನ್ನೇನಾದ್ರು ಬೇಕಾ?